ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಬ್ಯೂಟಿ ಪಾರ್ಲರ್ ಕೊರಟಗೆರೆ. ಇವತ್ತು ನಮಗೆ ತುಮಕೂರಲ್ಲಿ ಮೇಕಪ್ ಇದೆ, ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಇವಾಗ ಆಲ್ರೆಡಿ ನಾನು ತುಮಕೂರು ಬಂದು ತಲುಪಿದ್ದೀನಿ. ನಾನು ನನ್ನ ಮಗ ಇಬ್ಬರು ಕೂಡ ಜೊತೆನಲ್ಲಿ ಬಂದಿದ್ದೀವಿ. ಡೈಮಂಡ್ ಪ್ಯಾಲೇಸಲ್ಲಿ ನಮಗೆ ಮೇಕಪ್ ಇದ್ದಿದ್ದು. ನಮಗೆ ಮೇಕಪ್ ಒಪ್ಸಿದ್ದು ಆಯಿಷಾ ಅಂತ ಹೇಳಿ. ಆಯಿಷಾ ಅವ್ರ ಮದುವೆಗೆ ಕೂಡ ನಾನೇ ಮೇಕಪ್ ಮಾಡಿಕೊಟ್ಟಿದ್ದು. ಆ್ಯಕ್ಚುಲಿ ಮುಸ್ಲಿಮ್ ಅವ್ರದ್ದು ಮದುವೆನ ನೋಡಿದ್ದು ನಾನು ಇದೇ ಫಸ್ಟ್ ಟೈಮು. ಆಯಿಷಾ ಅವರು ಅವ್ರದ್ದು ಪೂರ್ತಿ ಮದುವೆ ಪ್ಯಾಕೇಜ್ನ ನನಗೆ ಕೊಟ್ಟಿದ್ದರು. ತುಂಬ ಚೆನ್ನಾಗಿ ಬಂದಿತ್ತು ಮದುವೆದು ಮೇಕಪ್ ಎಲ್ಲನೂ. ಈಗ ಶ್ರೀಮಂತದ್ದು ಕೂಡ ನನಗೆ ಕೊಟ್ಟಿದ್ದಾರೆ. ನಾವು ಹೋದ್ವಿ, ಆದರೆ ಅಷ್ಟೊತ್ತಿಗೆ ಇನ್ನು ಆಯಿಷಾ ಅವ್ರು ಬಂದಿರಲಿಲ್ಲ. ಅವ್ರ ತಾಯಿಯವ್ರು ಬಂದಿದ್ದರು. ಅವ್ರನ್ನ ಮಾತಾಡಿಸ್ಕೊಂಡು ಸೀದಾ ನಾವು ರೂಮ್ ಕಡೆ ಹೊರಟ್ವಿ. ನೋಡಿ, ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿಸಿದ್ರು. ಇದೊಂಥರ ಇಷ್ಟ ಆಯಿತು ನನಗೆ, ಇದು ಡೆಕೋರೇಷನ್ ಮಾಡಿದ್ದು. ನಾವು ರೂಮ್ ಕಡೆಗೆ ಹೊರಟ್ವಿ. ಆಂಟಿ ಹೇಳಿದ್ರು, ನೆಂಟರು ಯಾರೂ ಬಂದಿಲ್ಲ ಇನ್ನೂ, ಸ್ವಲ್ಪ ಐಟಮ್ಸ್ ಎಲ್ಲನೂ ಜೋಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಪ್ಲೀಸ್ ಅಂತ ಕೇಳಿದ್ರು. ಓಕೆ ಆಂಟಿ, ಪರವಾಗಿಲ್ಲ, ನಾನು ಇವಾಗ ಇನ್ನೂ ಆಯಿಷಾ ಅವ್ರು ಬರೋದು ಲೇಟ್ ಆಗುತ್ತಲ್ವ ಅಂತ ಹೇಳಿ ಅವ್ರದ್ದು ಥಿಂಗ್ಸ್ ಎಲ್ಲ ಒಂದು ಸ್ವಲ್ಪ ಪ್ಯಾಕ್ ಮಾಡಿ ಕೊಟ್ಟು, ಅರೇಂಜ್ ಮಾಡಿ ಕೊಟ್ಟು ಇದು ಕೂತ್ಕೊಂಡಿದ್ವಿ. ಅಷ್ಟರೊಳಗಡೆ ಆಯಿಷಾ ಅವ್ರು ಕೂಡ ಬಂದರು. ಅವರು, ಅಕ್ಕ ಈಗ ನಾನು ಹಾಕ್ಕೊಂಡಿರೋ ಡ್ರೆಸ್ಗೆನೇ ಮೇಕಪ್ ಮಾಡ್ತೀರಾ ಅಂತಂದರು. ನನಗೆ ಅದು ಡ್ರೆಸ್ ಯಾಕೋ ಅಷ್ಟು ಲುಕ್ ಅಂತ ಅನ್ನಿಸ್ತಿರ್ಲಿಲ್ಲ. ಬೇಡ ಆಯಿಷಾ, ಬೇರೆ ಡ್ರೆಸ್ ಹಾಕ್ಕೊಳ್ಳಿ ಅಂತ ಹೇಳಿದೆ. ಅವರು ಡ್ರೆಸ್ ಚೇಂಜ್ ಮಾಡಿದ್ರು. ಈ ಡ್ರೆಸ್ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫ್ರೆಂಡ್ಸ್, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಡ್ರೆಸ್ಗೆ ಮೇಕಪ್ ಮಾಡಿಕೊಟ್ಟು ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಮಾಡಿ, ಮತ್ತು ಇನ್ನೊಂದು ಸ್ಯಾರಿ ಇದೆ, ಹಾಕ್ಕೊಟ್ಬಿಟ್ಟು ಹೋಗಿ ಅಕ್ಕ ಅಂತ ಹೇಳಿದ್ರು. ಫ್ರೆಂಡ್ಸ್, ನೀವು ನಂಬಲ್ಲ, ಅದೊಂದು ಸ್ಯಾರಿ ಚೇಂಜ್ ಮಾಡೋದಕ್ಕೋಸ್ಕರ ನಾನು 3 hours ವೆಯ್ಟ್ ಮಾಡಿದ್ದೀನಿ. ನನ್ನ ಮಗ ಕೂಡ ಜೊತೆನಲ್ಲಿ ಬಂದಿದ್ದ. ಅವನಂತೂ ಫುಲ್ ಬೋರ್ ಹೊಡೆದೋಗಿತ್ತು ಅವನಿಗೆ. ಅಮ್ಮ, ನಾನು ಸಂಡೇ ವೇಸ್ಟ್ ಮಾಡಿದೆ ನೀನು ಅಂತ ಹೇಳ್ತಾ ಇದ್ದ. ಬಟ್ ಏನು ಮಾಡೋಕ್ಕಾಗುತ್ತೆ, ನಮ್ಮ ಕಸ್ಟಮರ್ ಅಲ್ವಾ. ಅದು ಕೂಡ ನಮ್ಮ ಮದುವೆಯಿಂದ ಇವ್ರ ಪರಿಚಯ, ಅವ್ರ ಮದುವೆಯಿಂದ ಪರಿಚಯ ಆಗಿರೋದ್ರಿಂದ ಅವ್ರು ರೆಗ್ಯುಲರ್ ಕಸ್ಟಮರು. ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತ ಹೇಳಿ ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟು ನಾವು ಮನೆ ಕಡೆ ಹೊರಟ್ವಿ. ನೋಡಿ ಲಾಸ್ಟ್ ಲುಕ್ ಯಾವ ರೀತಿ ಬಂದಿದೆ ಅಂತೇಳಿ. ಫ್ರೆಂಡ್ಸ್, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.